ಗೌಡರ ಗರ್ಜನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಮಾಜಿ ಪ್ರಧಾನಿ ದೇವೇಗೌಡರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅನೇಕ ವಿಚಾರಗಳ ಕುರಿತಂತೆ ನಾವು ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ವಿ. ಅವರು ಕೂಡ ಅನೇಕ ದಾಖಲೆಗಳೊಂದಿಗೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡೋಣ ಇವತ್ತಿನ ಗೌಡರ ಗರ್ಜನೆ ವಿಶೇಷ ಕಾರ್ಯಕ್ರಮದಲ್ಲಿ. ಸೊ ಈ ಕಾರ್ಯಕ್ರಮಕ್ಕೆ ದೇವೇಗೌಡರೇ ನಮಗೆ ಸ್ವಾಗತ. ನೀವು ಏನು ಇವತ್ತು ಒಳ್ಳೆ ಸುಸಮಯದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದೀರಿ. ಭಾಳ ದಿನ ಆಗಿತ್ತು ನಾನು ಸ್ಟುಡಿಯೋಕ್ಕೆ ಬಂದು. ಮೊದಲು ನಿಮಗೆ, ನಿಮ್ಮ ಮಾಲೀಕರಿಗೆ, ನಿಮ್ಮ ಪರಿವಾರಕ್ಕೆಲ್ಲರಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ. ಧನ್ಯವಾದಗಳು. ಓಕೆ ಗೌಡ್ರೆ, ಮೊದಲು ನಾನು ಬೇರೆ ವಿಚಾರಗಳಿಗೆ ಹೋಗೋದಕ್ಕಿಂತ ಮೊದಲು ಇವತ್ತಿನ ಒಂದು ವಿಚಾರ ನಾನು ಮಾತಾಡಬೇಕು, ವೆರಿ ಇಂಪಾರ್ಟೆಂಟ್. ಸೊ ತಮಗೂ ಕೂಡ ಬಂದಿದೆ. ಇವತ್ತು ಬಿಜೆಪಿ ಪಕ್ಷ ಒಂದು ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದೆ ನಿಮ್ಮ ಮೇಲೆ. ಸುಮಾರು ಒಂದು 55 ಪುಟಗಳ ಈ ಚಾರ್ಜ್ ಶೀಟ್ನಲ್ಲಿ ಅನೇಕ ವಿಚಾರಗಳು, ನಿಮ್ಮ ಮತ್ತು ನಿಮ್ಮ ಕುಟುಂಬದವರಿಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳು ಡೀಟೇಲಾಗಿ ಪ್ರಸ್ತಾಪ ಮಾಡಿದ್ದಾರೆ. ಇದಕ್ಕೇನು ನಿಮ್ಮ ರಿಯಾಕ್ಷನ್? ತುಂಬ ರಿಯಾಕ್ಷನ್ ಕೊಡೋದಕ್ಕೆ ಹೋಗೋದಿಲ್ಲ ನಾನು. ಏಕೆ ಅಂತ ಹೇಳಿದರೆ, ನನ್ನ ಮೇಲೆ COD ಎನ್ಕ್ವೈರಿ, ಲೋಕಾಯುಕ್ತ ಎನ್ಕ್ವೈರಿ, 9 ಪಬ್ಲಿಕ್ ಇನ್ವೆಸ್ಟಿಗೇಷನ್ನು, ಕರ್ನಾಟಕ ಹೈಕೋರ್ಟ್ನ ನಿರ್ಣಯಗಳು, ಸುಪ್ರೀಂ ಕೋರ್ಟ್ ನಿರ್ಣಯಗಳು, ಅದೆಲ್ಲರ ಅವಶ್ಯಕತೆ ಇಲ್ಲ. ಈಗ ಒಂದೇ ಒಂದು ಶಬ್ದದಲ್ಲಿ ಹೇಳ್ತೇನೆ, ಗೌರವಾನ್ವಿತ ಯಡಿಯೂರಪ್ಪನವ್ರ ಸರ್ಕಾರ, ಅವರ ಮೇಲೆ ಸಾಕಷ್ಟು ಆಪಾದನೆಗಳು ಕುಮಾರಸ್ವಾಮಿಯವರು ಮಾಡಿದ್ದಾರೆ. ಈಗ ದೆಹಲಿಯಿಂದ ಕರೆಸಿ ದೆಹಲಿಯ ವಕ್ತಾರರು ಸೇರಿದಂತೆ BJPಯ ಕೆಲವರು ಮುಖಂಡರುಗಳು ಅವರು ಮಾಡಿದಂಥ ಆಪಾದನೆಗಳನ್ನೆಲ್ಲವನ್ನೂ ನಾನು ಕೇಳಿಸ್ಕೊಂಡಿದ್ದೇನೆ. ಆದರೆ ಒಂದು ಮಾತು ಹೇಳ್ತೇನೆ, ಒಂದು ಯೋಗ್ಯ ಸರ್ಕಾರ ಇದ್ದರೆ, ಯೋಗ್ಯ ಅಂದರೆ ಭಾಳ ಇದು ಅನ್ಪಾರ್ಲಿಮೆಂಟ್ರಿ ಅಲ್ಲ, ವಂಶಿಕರ ಸರ್ಕಾರ ಇದ್ದರೆ ಅಂತ ಹೇಳಿಬಿಡ್ತೀನಿ ನಾನು. ಐ ನೋ ವಾಟ್ ಲ್ಯಾಂಗ್ವೇಜ್ ಐ ಹ್ಯಾವ್ ಟು ಯೂಸ್. ವಂಶಿಕರ ಸರ್ಕಾರ ಇದ್ದರೆ ಅವ್ರ ಮೇಲಿರೋ ಆಪಾದನೆಗಳು, ಇವತ್ತೇನು ನಮ್ಮ ಮೇಲೆ ಮಾಡಿದ್ದಾರೆ ಆಪಾದನೆಗಳು, ಇದೆರಡನ್ನೂ CBIಗೆ ರೆಫರ್ ಮಾಡಲಿ. ಆಗ ನಾವು ಎದುರಿಸ್ತೇವೆ. ಅವರು ಸಿದ್ಧವಾಗಿರಬೇಕು. ನಾವು ಹೋಗಿ ಕೋರ್ಟಲ್ಲಿ ಸ್ಟೇ ತಗೊಳ್ಳೋದು ಮತ್ತೊಂದು ಮಾಡೋಕ್ಕೆ ಹೋಗೋದಿಲ್ಲ. ಈ ಎರಡೂ ಪ್ರಕರಣಗಳೇನಿದೆ, ಅವ್ರ ಮೇಲೆ ಏನು ಆಪಾದನೆಗಳು ಕುಮಾರಸ್ವಾಮಿಯವರು ಕಳೆದ 4-5 ತಿಂಗಳಿಂದ ಮಾಡ್ಕೊಂಡು ಬಂದಿದ್ದಾರೆ, ಇವತ್ತು ಇವರೇನು ಮಾಡಿದ್ದಾರೆ, ಈ ಎಲ್ಲ ಪ್ರಕರಣಗಳನ್ನು CBIಗೆ ರೆಫರ್ ಮಾಡಿ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಿಮ್ಮ ಬಹಿರಂಗ ಸವಾಲು ಇದು ನೇರವಾಗಿ ನೀವೇನು ಆಪಾದನೆಗಳು ಮಾಡಿದಿರಿ, ಕಿರು ಹೊತ್ತಿಗೆ ನೀವು ಬಿಡುಗಡೆ ಮಾಡಿದಿರಿ, ಇದಷ್ಟನ್ನು CBI ಕೊಡಿ. ಅವ್ರ ಮೇಲೆ ಏನೇನು ಆಪಾದನೆ ಕುಮಾರಸ್ವಾಮಿಯವರು ಕಳೆದ 3 ತಿಂಗಳಿಂದ ಮಾಡಿದ್ದಾರೋ, ಈ ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಹೇಳಿದ್ದಾರೋ, ಇದಕ್ಕಿಂತ ಬೇರೆ ಬೇಕಿಲ್ಲ. ಆದರೆ ಅವ್ರು ಹೇಳಿದ್ರಿಂದ ನಾನು ಇವತ್ತು ಭಾಳ ಉತ್ಸಾಹದಿಂದ ಮಾತಾಡ್ತಾ ಇದ್ದೇನೆ ಅಂತ ಭಾವಿಸ್ಕೊಳ್ಬಾರ್ದು. ಅವ್ರ ಮೇಲಿರೋ ಆಪಾದನೆ, ನಮ್ಮ ಮೇಲಿರೋ ಆಪಾದನೆ ಎಲ್ಲವನ್ನೂ ಸೇರಿಸಿ CBIಗೆ ಸರಿಯಾದಂಥ ವಂಶೀಕಸ್ತ್ರ ಸರ್ಕಾರ ಆಗಿದ್ದರೆ ರೆಫರ್ ಮಾಡಲಿ. ಇದು ಆ ತನಿಖೆಗೆ ನಾವು ಸಿದ್ಧ. ಅದರ ಬಗ್ಗೆ ಚರ್ಚೆ ಮಾಡೋದಲ್ಲ, ಜವಾಬ್ದಾರಿಯುತ BJP ರಾಜ್ಯಾಧ್ಯಕ್ಷ ಅಲ್ಲ, ದೆಹಲಿಯಿಂದ ಬಂದಿರತಕ್ಕಂಥ ವಕ್ತಾರರು ಹೇಳಿದ್ದು ಕೇಳಿದ್ದೇನೆ. ದಯಮಾಡಿ ಅವರು ಇದನ್ನು ಎರಡನ್ನೂ CBIಗೆ ರೆಫರ್ ಮಾಡಲಿ. ನಾವು ಸ್ಥಿರವಾಗಿ CBI ಮುಂದೆ ಅಪಿಯರ್ ಆಗಿ ತಯಾರಾಗಿದ್ದೇವೆ ಅಷ್ಟೇ. ಅದನ್ನು ಹೊರತುಪಡಿಸಿ ತಾವು ಇತ್ತೀಚೆಗೆ ಹಾಸನದಲ್ಲಿ ಒಂದು ಉಪವಾಸ ಸತ್ಯಾಗ್ರಹ ಮಾಡಿದ್ರಿ. ಆ ನಂತರ ಮುಖ್ಯಮಂತ್ರಿಗಳ ಮನೆ ಬಳಿ ಬಂದು ಸತ್ಯಾಗ್ರಹ ಮಾಡಿದ್ರಿ. ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ದೀರಿ ನೀವು? ಯಡಿಯೂರಪ್ಪ ಸರ್ಕಾರ ಒಂದು ನಿಮಿಷ ಅಲ್ಲ, ತಿಳ್ಕೊಳ್ಬೇಕು. ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡುವಾಗ ಒಬ್ಬ ಮುಖ್ಯಮಂತ್ರಿ ರಾಗ ದ್ವೇಷ ಇಲ್ಲದೇ ನಾನು ಸರ್ವರಿಗೂ ಸಮ್ಮತವಾದಂಥ ಒಂದು ಆಡಳಿತವನ್ನು ಕೊಡ್ತೇನೆ ಅಂತ ಹೇಳ್ತಕ್ಕಂಥದ್ದು ಮತ್ತೊಮ್ಮೆ ಅವ್ರಿಗೆ ಜ್ಞಾಪಿಸ್ಕೊಳ್ಬೇಕು. ಆದರೆ ಅವರ ಅಧಿಕಾರ ವಹಿಸ್ಕೊಂಡ ದಿವಸದಿಂದ ಹಾಸನ ಜಿಲ್ಲೆಯಲ್ಲಿ ಎಲ್ಲ ಅಭಿವೃದ್ಧಿಯ ಕಾರ್ಯಕ್ರಮಗಳು ನಿಂತು ಹೋಗಿದ್ದಾವೆ. ಯಾವುದೇ ಒಂದು ಅಭಿವೃದ್ಧಿಯ ಕಾರ್ಯಕ್ರಮ ನಡೀತಾ ಇಲ್ಲ. ಮೆಡಿಕಲ್ ಕಾಲೇಜು ನಿಂತು ಹೋಗಿದೆ ಕೆಲಸ, ವೆಟನರಿ ಕಾಲೇಜು ನಿಂತು ಹೋಗಿದೆ ಕೆಲಸ, ಇವತ್ತು ಅಗ್ರಿಕಲ್ಚರ್ ಕಾಲೇಜು ನಿಂತು ಹೋಗಿದೆ ಕೆಲಸ.
ಇಂಜಿನಿಯರಿಂಗ್ ಕಾಲೇಜು ನಿಂತೋಗಿದೆ ಕೆಲಸ, ಇವತ್ತು ನರ್ಸಿಂಗ್ ಕಾಲೇಜು ನಿಂತೋಗಿದೆ ಕೆಲಸ. ಎಲ್ಲ ಕೆಲಸಗಳು ಅಲ್ಲಲ್ಲಿ ಸ್ಥಗಿತ ಆಗಿದ್ದಾವೆ, ಲಿಸ್ಟ್ ಮಾಡಿದ್ದೇವೆ. ಕೇವಲ ಹಾಸ್ಟೆಲ್ ಮಾತ್ರ ಇದಾಗಿದೆಯಾ? ಒಂದು ನಿಮಿಷ ಸ್ವಾಮಿ, ಈ ಹಿಂದಿನವ್ರದ್ದು ಕೂಡ ಈ ರೀತಿ ತಾರತಮ್ಯಗಳಾಗಿದ್ದು ಅಂತ ಹೇಳ್ತಾರೆ. ನಮಗೆ ನಾನು ಕಂಡಂತೆ ನನ್ನ ಅನುಭವದಲ್ಲಿ 50 ವರ್ಷ ಈ ದೇಶದ ರಾಜಕಾರಣ ನೋಡಿ, 51ನೇ ವರ್ಷಕ್ಕೆ ಪ್ರವೇಶ ಮಾಡ್ತಾ ಇದ್ದೇನೆ. ಯಾವುದೇ ಮುಖ್ಯಮಂತ್ರಿ ಈ ರೀತಿ ದ್ವೇಷದ ನಡವಳಿಕೆಯನ್ನು ನಡೆಸಲಿಲ್ಲ. ಈ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಇವತ್ತು ದಯಮಾಡಿ ತಪ್ಪು ತಿಳ್ಕೊಳ್ಳದೇ ಇದ್ದರೆ ಮತ್ತೊಮ್ಮೆ ಅವರು ಯೋಚನೆ ಮಾಡಲಿ. ನಾನು ಅದನ್ನೆಲ್ಲ ಹಳೆ ಪುರಾಣಗಳು ಹೇಳ್ಕೊಂಡು ಹೋಗಬೇಕಾದ್ದಿಲ್ಲ. ಅವರು ಮಹದೇಶ್ವರ ಬೆಟ್ಟಕ್ಕೆ ಹೋದರು, ಇಲ್ಲಿ ಇದಕ್ಕೆ ಹೋದರು, ನಂಜನಗೂಡೇಶ್ವರನ ಅದ್ರಲ್ಲಿ ಪೂಜೆ ಮಾಡಿಸಿ ಇನ್ಮೇಲೆ ನಾನು ಅಭಿವೃದ್ಧಿ ಕಡೆ ಗಮನ ಕೊಡ್ತೀನಿ, ಯಾರ ಮೇಲೂ ದ್ವೇಷ ತಗೊಳ್ಳಲ್ಲ ಅಂತ ಹೇಳಿದರು. ಇಲ್ಲಿ ಸಿದ್ಧಗಂಗೆಯ ಸ್ವಾಮಿಗಳ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳಿದರು. ಇದೆಲ್ಲವನ್ನೂ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಈಗ ಮತ್ತೆ ಅದೇನೋ ಪ್ರಮಾಣ ಮಾಡೋಕ್ಕೆ ಅಂತ ಹೊರಟರು. ಆಮೇಲೆ ಯಾರೋ ಬುದ್ಧಿ ಹೇಳಿದರು ಅಂತೇಳಿ ಬೇಡ ಅಂತ ಬಿಟ್ಟೆ ಅಂತ ಹೇಳಿದರು. ಕುಮಾರಸ್ವಾಮಿ ಅವ್ರು ಹೇಳಿದ್ದರಿಂದಲೇ ಒಪ್ಕೊಂಡ್ರು. ಇದ್ರ ಬಗ್ಗೆ ಚರ್ಚೆ ನನಗೆ ಒಂದು ರೀತಿ ಮನಸ್ಸಿನಲ್ಲಿ, ನಾವು ಇಂಥ ಮುಖ್ಯಮಂತ್ರಿ ಈ ರಾಜ್ಯ ಕಾಣಲಿಕ್ಕೆ ಮುಖ್ಯ ಕಾರಣ ಮೊದಲು ಕಾಂಗ್ರೆಸ್ ಏನು ಮಾಡಿದ್ರು, ನನ್ನ ಪಕ್ಷವನ್ನು ಇವತ್ತು ಕುಗ್ಸೋದಕ್ಕೆ. ಅದಾದಮೇಲೆ ಬಿ ಜೆ ಪಿಯವ್ರು ಕುಗ್ಗಿದಂಥ ಬಿ ಜೆ ಪಿಯವ್ರ ಜೊತೆ ಕುಮಾರಸ್ವಾಮಿಯವ್ರು ಅಧಿಕಾರ ನಡೆಸ್ಲಿಕ್ಕೆ ಹೋಗಿ ಈ ರಾಜ್ಯಕ್ಕೆ ಆ ಬಿ ಜೆ ಪಿ ಅಂತ ಒಂದು ಸರ್ಕಾರ ಬರಲಿಕ್ಕೆ ಕಾರಣ ಆಗಿದೆ. ಸೌತಲ್ಲಿ ಬಂದು ಸರ್ಕಾರ ಅಂತ ಯಾರೋ ಕೇಂದ್ರದ ವರಿಷ್ಠರು ಹೇಳ್ತಾ ಇದ್ರು. ಸೌತಲ್ಲಿ ಬರಬೇಕಾದ್ರೆ ಕುಮಾರಸ್ವಾಮಿ ಫೋಟೋ ಇಟ್ಕೊಂಡು ಊರೊಳಗೆಲ್ಲ ಮೆರವಣಿಗೆ ಮಾಡಿದರೆ ತುಂಬ ಒಳ್ಳೆಯದಷ್ಟೇ. ಆದರೆ ದೇವೇಗೌಡರು ಮತ್ತು ದೇವೇಗೌಡರ ಮಕ್ಕಳು ಈ ಸರ್ಕಾರ ಬಂದು 3 ವರ್ಷದಲ್ಲಿ ಪ್ರತಿನಿತ್ಯನೂ ಕೂಡ ನನಗೆ ಸರ್ಕಾರ ಮಾಡೋದಕ್ಕೆ, ಆಡಳಿತ ನಡೆಸೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಕೆಲವು ಅಧಿಕಾರಿಗಳನ್ನು ದುರುಪಯೋಗ ಪಡಿಸಿಕೊಂಡು ದಾಖಲೆಗಳನ್ನು ಸಂಗ್ರಹಿಸಿ ನಮಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ. ಇವರ ಮಾತಿಗೆ ನಾನು ಉತ್ತರ ಕೊಡಲ್ಲ. ಈ ಮಾತುಗಳನ್ನು ಅನೇಕ ಬಾರಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನೊಂದು ಹೇಳಿದ್ದಾರೆ. ಉತ್ತರ ಕೊಡೋದಿಲ್ಲ ಅಂತ ಹೇಳಿದಂಥವ್ರು ಇದು ಯಾಕೆ ಮಾಡಿದ್ದಾರೆ? ಸ್ವಲ್ಪ ಕೂರಾಗಿರಬೇಕು. ದಯಮಾಡಿ ಪ್ರಮಾಣಕ್ಕೆ ಯಾಕೆ ಕರೆದ್ರು? ಉತ್ತರ ಕೊಡೋದಿಲ್ಲ ಅಂತ ಹೇಳಿದ್ರು. ಈ ಪ್ರಮಾಣಕ್ಕೆ ಯಾಕೆ ಕರೆದ್ರು? ನಿನ್ನೆ ಅಲ್ಲೇ ಹೇಳ್ತಾರೆ ದೇವೇಗೌಡರು ಕುಟುಂಬ ಚಾರ್ಜ್ ಶೀಟ್ ಬಿಡುಗಡೆ ಮಾಡ್ತೀನಿ ಅಂತ. ನಿನ್ನೆ ಅಲ್ಲೇ ಹೇಳಿದರು ಧರ್ಮಸ್ಥಳದಲ್ಲಿ. ನನಗೂ ನಮ್ಮ ಕುಲದೇವರು ಕುಮಾರಸ್ವಾಮಿಗೆ, ನಮಗೆ ಅಥವಾ ನಮ್ಮ ಮಕ್ಕಳಿಗೆ, ನಮ್ಮ ವಂಶಕ್ಕೆ ನಮ್ಮ ಕುಲದೇವರು ಈಶ್ವರ. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಕುಮಾರಸ್ವಾಮಿಯವರು ಆನಂದವಾಗಿ ಒಪ್ಕೊಂಡ್ರು. ಆಯ್ತಪ್ಪ ನಡಿ ಬರ್ತೀನಿ ಅಂತ. ಆದರೆ ಮತ್ತ್ಯಾಕೆ ಮಾರ್ಪಾಡು ಮಾಡಿದರು ಅದು ಅವ್ರಿಗೆ ಬಿಡೋಣ. ಒಂದು ನಿನ್ನೆ ಚಾರ್ಜ್ ಶೀಟ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ ಮೇಲೆ ಈಗ ಅವ್ರ ಮೇಲೆ ಏನೇನು ಆಪಾದನೆಗಳು ನಾವು ಮಾಡಿದ್ದೀವಿ ಅಂತ ಹೇಳಬೇಕಾದಿಲ್ಲ. ಸುಪ್ರೀಂ ಕೋರ್ಟ್ನ ಮುಂದೆ ಇರಲಿ ಯಾವುದು ಗಣಿ ಕೇಸ್ಗಳು, ಅದರ ಜೊತೆಗೆ ಲೋಕಾಯುಕ್ತದ ಮುಂದೆ ಇರಲಿ. ಅಷ್ಟೇ ಅಲ್ಲ, ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಏನು ಅವ್ರು ಬಂದು ಒಂದು 6 ತಿಂಗಳಾಗಿರ್ಬೋದು, ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಏನು ಇವರಿಗೆ ನಾನು ರಿವಾರ್ಡ್ ಅಂತ ಕರೆಯೋದು ಬೇಡ, ಇಂಥ ಭ್ರಷ್ಟ ಸರ್ಕಾರವನ್ನು ನಾನು ನೋಡಲಿಲ್ಲ ಅಂತ ಹೇಳಿದರು. ಇವತ್ತು ನಾನು ವಿನಂತಿ ಮಾಡ್ತೇನೆ, ಅವ್ರ ಮೇಲಿರೋ ಆಪಾದನೆಗಳು, ನಮ್ಮ ಕುಟುಂಬದ ಮೇಲಿರೋ ಆಪಾದನೆಗಳು ಎಲ್ಲವನ್ನೂ CBIಗೆ ರೆಫರ್ ಮಾಡಲಿ. ಅಲ್ಲಿಗೆ ಸಮಸ್ಯೆ ಬಗೆಹರಿದು ಹೋಗ್ತದೆ. ಅವ್ರೇನು ಶಿಕ್ಷೆ ಕೊಡ್ತಾರೋ ಒಪ್ಕೊಳ್ಳೋಣ. ಇದಕ್ಕೆ ಯಾಕೆ? ಅದ್ರ ಜೊತೆಗೆ ಜಾತಿ ರಾಜಕಾರಣಕ್ಕೂ ನಾನು ಅದನ್ನು ಹೇಳೋಕ್ಕೋಗಿಲ್ಲ. ಕುಮ್ಮಕ್ಕು ಕೊಡಲಾಗ್ತಾ ಇದೆ. ನಾನು ಒಂದು ನಿಮಿಷ ಹೇಳ್ತೀನಿ. ಜಾತಿ ರಾಜಕಾರಣಕ್ಕೆ ಕುಮ್ಮಕ್ಕು ಕೊಟ್ಟಿರೋದು ಈ ರಾಜ್ಯದಲ್ಲಿ ಯಾರು ಇದ್ದರೆ ಶ್ರೀಮಾನ್ ಗೌರವಾನ್ವಿತ ಮುಖ್ಯಮಂತ್ರಿ ಯಡಿಯೂರಪ್ಪನವರು ರೀ. ಈ ರಾಜ್ಯದ ಜನತೆ ಮುಂದೆ ನನ್ನ ಒಬ್ಬರು ಸ್ವಾಮಿಗಳು ಅವರ ವಿರುದ್ಧ ಸುಮಾರು 4 ಲಕ್ಷ ಜನಕ್ಕೂ ಹೆಚ್ಚು ಸೇರಿಸಿ ಅವ್ರ ವಿರುದ್ಧ ಹೋರಾಟಕ್ಕೆ ನಿಂತವನು ದೇವೇಗೌಡ. ನಾನು ಜಾತಿ ರಾಜಕೀಯ ಮಾಡೋದಾಗಿದ್ದರೆ ಈ ರಾಜ್ಯದಲ್ಲಿ ನನಗೆ ಈ ವ್ಯಕ್ತಿತ್ವ ಉಳಿತೈತೆ ಅಂದರೆ ಇವತ್ತು ಈ ವಯಸ್ಸಿನಲ್ಲಿ ಯಾವುದೇ ವಿಷಯದ ಬಗ್ಗೆ ಚರ್ಚೆಗೆ ಬಂದರೂ ನನಗೆ ಆ ನೈತಿಕ ಶಕ್ತಿ ಇದೆ. ಮಠದ ಸ್ವಾಮಿ ನನ್ನ ಒಂದು ಸಮಾಜಕ್ಕೆ ಸೇರಿದಂಥ ಒಂದು ಅತ್ಯಂತ ಮೇಲ್ಮಟ್ಟಕ್ಕೆ ಬೆಳೆದಿರತಕ್ಕಂಥ ಮಠದ ಗುರುಗಳ ಮೇಲೆ ನಾನು ಸವಾಲು ಹಾಕಿ ನಿಂತೆ. ಒಂದು ಯೋಗ್ಯತೆ ಇದೆ ಅಂದರೆ ಇವುಗಳಿಗೆ
ಮಾತಾಡೋದಕ್ಕೆ ನಮ್ಮ ಬಗ್ಗೆ. ನಾವು ಜಾತಿ ರಾಜಕೀಯ ಮಾಡೋದಿಲ್ಲ. ಎಲ್ಲ ಗುರುಗಳಿಗೂ ಗೌರವ ಕೊಡ್ತಾ ಇದ್ದೆ. ಅದಾದಮೇಲೆ ಇಲ್ಲಿಂದ ನಾನು ತೀರ್ಮಾನ ಮಾಡ್ಕೊಂಡಿದ್ದೇನೆ, ಈ ಗುರುಗಳು ಇವತ್ತು ಯಾರಿಂದಲೂ ಪುರಸ್ಕಾರ ಪಡೆಯೋದಕ್ಕೆ ಅರ್ಗರಲ್ಲ ಅನ್ನೋ ಭಾವನೆ ನನ್ನ ಮನಸ್ಸಿಗೆ ಬಂದಿದೆ. ಎಲ್ಲ ಸ್ವಾಮಿಗಳಿಗೂ ನನ್ನ ಪ್ರಾಮಾಣಿಕವಾಗಿ ಹೇಳ್ತೇನೆ. ಈಗ ಆದರೆ ಒಂದೇ ಒಂದು ಇವತ್ತು ಶೃಂಗೇರಿ ಸ್ವಾಮಿಗಳೊಬ್ಬರನ್ನು ಬಿಟ್ಟರೆ ನನ್ನ ಮನಸ್ಸಲ್ಲಿ ಯಾರೂ ಉಳಿದಿಲ್ಲ. ಅದ್ರ ಬಗ್ಗೆ ಚರ್ಚೆ. ಎಲ್ಲ ಸಮುದಾಯದ ಸ್ವಾಮಿಗಳು ಕೂಡ ಯಾರು ಯಾರಿಗೂ ಹೋಗಲ್ಲ, ಯಾರಿಗೂ ನಮಸ್ಕಾರ ಮಾಡೋದಿಲ್ಲ. ಶೃಂಗೇರಿ ಮಠಕ್ಕೆ ನಾನು ಆನಂದವಾಗಿ ಹೋಗ್ತೀನಿ. ಏಕೆಂದರೆ ಅದು ಇವತ್ತಿಂದ ಅಲ್ಲ, ನನ್ನ ಬಾಲ್ಯದಿಂದ ಹೋಗ್ತೇನೆ. ನನಗೆ ಗುರುಗಳಾದ ಎ ಜಿ ರಾಮಚಂದ್ರಾಯರು ಮೊದಲು ಕರ್ಕೊಂಡು ಹೋದರು. ಅವತ್ತಿಂದ ಆ ಸಂಸ್ಥೆಗೆ, ಆ ಸಂಸ್ಥಾನಕ್ಕೆ ಅತ್ಯಂತ ಗೌರವದಿಂದ ಹೋಗ್ತೇನೆ. ಬಾಕಿ ಯಾವುದೇ ಯಡಿಯೂರಪ್ಪನವರಿಗೆ ಅವರ ಆಡಳಿತ ಚುಕ್ಕಾಣಿ ಹಿಡಿದ ದಿನದಿಂದ ಕೂಡ ಒಂದು ದಿನನೂ ಹಿರಿಯರಾಗಿ ಒಂದು ಸಲಹೆ ಸೂಚನೆ ಕೊಡಲಿಲ್ಲ. ಅವರು ಪ್ರತಿನಿತ್ಯ ಅವ್ರನ್ನ ಟೀಕೆ ಮಾಡಿ ತಾವು ಅವ್ರನ್ನ ಹಣಿತಾ ಇದ್ದೀರಿ. ನಾನೇನು ಮಾಡಿಲ್ಲ, ದಯಮಾಡಿ ಕ್ಷಮಿಸಬೇಕು. ನಾನು ಏನಿದ್ರು ಕಾಗದಗಳ ಎಷ್ಟು ಬರೆದಿದ್ದೀನಿ ಅಂತ ಬೇಕಾದರೆ ಅದೆಲ್ಲ ತಂದಿದ್ದೇನೆ, ಇಲ್ಲೇ ಇದೆ, ಕೇಳ್ಬೋದು ಅಂತ ಲೆಕ್ಕ ಹಾಕಿ ತಂದಿದ್ದೇನೆ. ಎಷ್ಟು ಕಾಗದಗಳನ್ನು ಮಾಡಲಿತ್ತಲ್ಲಿ ಹೀಗಿದೆ ಸರಿಪಡಿಸ್ಕೊಡಿ ಅಂತೇಳಿ ಎಷ್ಟು ಕಾಗದಗಳನ್ನು ಬರೆದಿದ್ದೇನೆ ಅದನ್ನು ನಿಮ್ಮ ಮುಂದೆ ನಾ ಇಡ್ತೇನೆ. ಬೇಕಾದ್ರೆ ಹಾಗಾದರೆ ಯಡಿಯೂರಪ್ಪ ಅವರ ಸರ್ಕಾರಕ್ಕೂ ಕೂಡ ಸಲಹೆ ಸೂಚನೆ ಕೊಟ್ಟಿದ್ದೀರಿ, ನೀವು ಕೊಟ್ಟಿರೋ ಸಲಹೆಗಳನ್ನು ಅವ್ರು ತಗೊಂಡಿಲ್ಲ. ಅವ್ರು ಯಾಕೆ ತಗೋತಾರೆ ಸರ್? ಈ ಹಿಂದೆ ಅವರು ತಗೊಳ್ಳೋ ಪ್ರಶ್ನೆ ಇಲ್ಲ. ಅವರು ತಗೊಳ್ಳೋದು ಬಿಡೋದು ನಂಗೆ ಸಂಬಂಧ ಇಲ್ಲ ಸರ್. ನಾನು ಅದ್ರ ಬಗ್ಗೆ ಯಾಕೆ ಇದು ಮಾಡೋಕ್ಕೆ ಹೋಗ್ಬೇಕು? ವೈ ಶುಡ್ ಐ ಬಾದರ್ ಅಬೌಟ್ ದಟ್? ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಇದು ರೈಟ್ ಗೌಡ್ರೆ, ನಿಮ್ಮ ಜೊತೆ ಮಾತು ಮುಂದುವರಿಸ್ತೀನಿ. ದೇವೇಗೌಡರ ಜೊತೆ ಇನ್ನಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀನಿ ನಾನು. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.